ಪಾಠಶಾಲಾ 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 ಪಾಠಶಾಲಾ. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಕಾರ್ನರ್ ಕನ್ನಡ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೈಯರ್ ಪರ್ಚೇಸ್ ಸಿಸ್ಟಮ್ ಅಂಡರಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ನ ಥರ್ಡ್ ಮೆಥಡ್ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ನೋಡೋಣ. ಹಾಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಹೇಗೆಲ್ಲ ಮಾಡಬೇಕು ಅನ್ನೋದನ್ನು ಸಹ ಕಲಿಯೋಣ. ಸೊ ಇವಾಗ ಇಲ್ಲಿ ಫಸ್ಟ್ ಎರಡು ಮೆಥಡ್ ಏನು ಹೇಳಿದ್ವಿ ಅದು ತುಂಬ ಸಿಂಪಲ್, ಸ್ಟ್ರೈಟ್ ಅವೇ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದೇ ಮೆಥಡ್ ಅಂತ. ಕ್ಯಾಶ್ ಪ್ರೈಸ್ ಇಲ್ಲ ಅಂತಂದರೆ ಬ್ಯಾಕ್ ಕ್ಯಾಲ್ಕುಲೇಷನ್ ಮೆಥಡು. ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನಾವು ರೇಷಿಯೋ ಮೆಥಡ್ನ ಅಪ್ಲೈ ಮಾಡ್ತೀವಿ. ಬಟ್ ಕ್ಯಾಶ್ ಪ್ರೈಸು ಡೌನ್ ಪೇಮೆಂಟ್ ಎರಡನ್ನೂ ಕೊಟ್ಟಿದ್ದಾಗ ನಾವು ಲಾಜಿಕ್ ಅಪ್ಲೈ ಮಾಡಬೇಕು. ಬಟ್ ಲಾಜಿಕ್ ಅಪ್ಲೈ ಮಾಡ್ದಲೂ ಸಹ ನಾವು ಇದು ಯಾವ ಮೆಥಡ್ ಅಂತ ಫೈಂಡ್ ಔಟ್ ಮಾಡ್ಬೋದು. ಹೇಗೆ ನೋಡಿ, ಇಲ್ಲಿ ಎಕ್ಸಾಂಪಲ್ ಕ್ವಶನ್ ಇದೆ, ಎಕ್ಸ್ಪ್ಲೈನ್ ಮಾಡ್ತೀನಿ. ಹೌ ಡು ಯು ಅಪೋರ್ಷನ್ ದ ಈಚ್ ಇನ್ಸ್ಟಾಲ್ಮೆಂಟ್ ಬಿಟ್ವೀನ್ ರೆವೆನ್ಯೂ ಆ್ಯಂಡ್ ಕ್ಯಾಪಿಟಲ್? ಅಂದರೆ ಇಂಟ್ರೆಸ್ಟ್ ಎಷ್ಟೆಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಹೇಳಿ ಅಂತ ಹೇಳಿದ್ದಾನೆ. ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಕ್ಯಾಶ್ ಪ್ರೈಸ್ ರುಪೀಸ್ 96,000 ಅಂತೆ. ಸೊ ಇದರಲ್ಲಿ ಕ್ಯಾಶ್ ಪ್ರೈಸ್ ನಮಗೆ 96,000 ರುಪೀಸ್ ಕೊಟ್ಟಿದ್ದಾನೆ. ಡೌನ್ ಪೇಮೆಂಟು 20% ಆಫ್ ಕ್ಯಾಶ್ ಪ್ರೈಸ್ ಮೇಲೆ 20% ಅಂತೆ. ಸೊ ಕ್ಯಾಲ್ಕುಲೇಷನ್ ಮಾಡಿ ನೋಡೋಣ. 96,000 ಇಂಟು 20%. ಸೊ ನಮಗೆ 19,200 ರುಪೀಸ್ ಬರುತ್ತೆ. 19,200 ಇಸ್ ದ ಡೌನ್ ಪೇಮೆಂಟ್. ನೆಕ್ಸ್ಟು ಬ್ಯಾಲೆನ್ಸ್ ಆಫ್ ಕ್ಯಾಶ್ ಪ್ರೈಸ್ ಈಸ್ ಪೇಯಬಲ್ ಇನ್ 3 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್. ಬ್ಯಾಲೆನ್ಸ್ ಅಂದರೆ ಯಾವುದು? ಈಗ 96,000 ರುಪೀಸ್ ಕ್ಯಾಶ್ ಪ್ರೈಸ್ ಇದೆ, ಮೈನಸ್ 19,200. ಇನ್ನು ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು ಬರುತ್ತೆ? 76,800 ರುಪೀಸ್ ಬರುತ್ತೆ. 76,800. ಸೊ ಈ 76,800ನ 3 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸಲ್ಲಿ ಪೇಮೆಂಟ್ ಮಾಡ್ತಾ ಬರ್ತಾ ಇದ್ದಾನೆ. ಸೊ 25,600. ಇದು ಅವ್ನು ಕೊಟ್ಟಿರೋಂತಹ ಗಿವನ್ ಇನ್ಫಾರ್ಮೇಷನ್. ಐಲ್ ರಿಪೀಟ್ ಇಟ್ ಒನ್ಸ್ ಅಗೇನ್. ಡೌನ್ ಪೇಮೆಂಟು 20% ಆಫ್ ಕ್ಯಾಶ್ ಪ್ರೈಸ್ ಅಂತೆ. ಕ್ಯಾಶ್ ಪ್ರೈಸ್ 96,000 ಇದೆ, 20% ಅಂದರೆ 19,200 ರುಪೀಸ್ ಬರುತ್ತೆ. ಇನ್ನು ಬ್ಯಾಲೆನ್ಸ್ ಅಂದರೆ ಡೌನ್ ಪೇಮೆಂಟ್ ಮಾಡಿರೋದು ಬಿಟ್ಟು ಇನ್ನು ಮಿಕ್ಕಿದ್ದನ್ನು 3 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸಲ್ಲಿ ಪೇಮೆಂಟ್ ಮಾಡ್ತಾಯಿದ್ದಾನೆ. 96,000ಅಲ್ಲಿ 19,200 ಅಂದರೆ 76,800 ರುಪೀಸ್ ಬರುತ್ತೆ. ಈ 76,800 ಇವನು ಲೋನ್ ಮಾಡಿರೋದು, ಅಂದರೆ ಸಾಲ ಮಾಡಿರೋದು ಅವ್ರ ಹತ್ರ, ಹೈಯರ್ ಪರ್ಚೇಸರ್ ಹತ್ರ, ಹೈಯರ್ ವೆಂಡರ್ ಹತ್ರ. ಅದನ್ನು 3 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್ ಅಂದರೆ 25,600. ಕರೆಕ್ಟಾ? ಇಷ್ಟರಲ್ಲಿ 25,600, 25,600, 25,600 ಪೇಮೆಂಟ್ ಮಾಡಿರ್ತಾನೆ. ನಾವಿಲ್ಲಿ ಲಾಜಿಕ್ ಅಪ್ಲೈ ಮಾಡಲೇಬೇಕು ಅಂತೇನಿಲ್ಲ. ಈ ಸಿಚುಯೇಷನ್ ನೋಡಿದ ತಕ್ಷಣ ಅರ್ಥ ಆಗ್ಬಿಡುತ್ತೆ ನಮಗೆ. ನೋಡಿ, ಅವ್ನು ಪೇಮೆಂಟ್ ಮಾಡಿರೋದಿಲ್ಲ ಇದೆ ನಮಗೆ 19,200, 76,800, 3 ಇನ್ಸ್ಟಾಲ್ಮೆಂಟ್ಸ್ ಅಂದರೆ 96,000 ರುಪೀಸ್ ಆಗೋಯ್ತು. ಕರೆಕ್ಟಾ? ಅಥವಾ ಇದು ಲಾಜಿಕ್ ಬೇಕಾದ್ರೆ ಬರೋ ತೋರಿಸ್ತೀನಿ. ಇಲ್ಲ ನೋಡಿದ ತಕ್ಷಣ ಅರ್ಥ ಆಗಬೇಕು ಅಂತಂದರೆ ಹೇಗೆ? ಕ್ವಶನಲ್ಲಿ ಕ್ಯಾಶ್ ಪ್ರೈಸು, ರೇಟ್ ಆಫ್ ಇಂಟ್ರೆಸ್ಟ್ ಎರಡೂ ಕೊಟ್ಟು ಇಂಟ್ರೆಸ್ಟ್ ಜೊತೆ ಟುಗೆದರ್ ವಿತ್, ನೋಡಿ ಇಲ್ಲಿ ಕಾಣ್ತಾ ಇದೆ, ಟುಗೆದರ್ ವಿತ್ ಇಂಟ್ರೆಸ್ಟ್. ಸೊ ಟುಗೆದರ್ ವಿತ್, ಅಲಾಂಗ್ ವಿತ್, ಪ್ಲಸ್ ಇಂಟ್ರೆಸ್ಟ್ ನೋಟ್ ಮಾಡ್ಕೊಳ್ಳಿ ಬೇಕಾರೆ. ಟುಗೆದರ್ ವಿತ್, ಪ್ಲಸ್ ಇಂಟ್ರೆಸ್ಟ್, ಅಲಾಂಗ್ ವಿತ್ ಅನ್ನೋ ವರ್ಡ್ ಏನಾದರೂ ಕಾಣ್ತು ಅಂತಂದರೆ ಅದು ಇಂಟ್ರೆಸ್ಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಮೆಥಡ್. ಬಟ್ ನಮಗೆ ಎಕ್ಸಾಮಲ್ಲಿ ಯಾವಾಗಲೂ ಅದನ್ನು ಡಿಪೆಂಡ್ ಮಾಡೋಕ್ಕಾಗಲ್ಲ, ನಮ್ಗೆ ಅದೇ ಕೊಟ್ಟಿರ್ತಾನೆ ಅಂತ ಹೇಳೋಕ್ಕಲ್ಲ. ಅದಕ್ಕೆ ಲಾಜಿಕ್ ಅಪ್ಲೈ ಮಾಡಿ ನೋಡೋಣ. ನೋಡಿ, ಲಾಜಿಕ್ ಸಹ ತೋರಿಸ್ತೀನಿ. ಹೇಗೆ? ಒಂದು ಕಡೆ ನಾವು ಪೇಮೆಂಟ್ ಮಾಡಿರೋದು ನೋಡಿ, ಡೌನ್ ಪೇಮೆಂಟ್ ಕ್ಲಿಯರ್, ಪ್ಲಸ್ 3 ಇನ್ಸ್ಟಾಲ್ಮೆಂಟ್, 3 ಇನ್ಸ್ಟಾಲ್ಮೆಂಟ್ಸ್ ಈಕ್ವಲ್ಸ್ ಕ್ಯಾಶ್ ಪ್ರೈಸ್. ಡೌನ್ ಪೇಮೆಂಟ್ ಎಷ್ಟು ಪೇಮೆಂಟ್ ಮಾಡಿದ್ದಾನೆ? 19,200 ಡೌನ್ ಪೇಮೆಂಟ್ ಇದೆ, ಪ್ಲಸ್ 3 ಇನ್ಸ್ಟಾಲ್ಮೆಂಟ್ಸ್ನ ಸೇರಿ ನೋಡಿ ಇಲ್ಲೇ ಇದೆ, 3 ಇನ್ಸ್ಟಾಲ್ಮೆಂಟ್ಸ್ನ ಸೇರಿ ಎಷ್ಟು? 76,800 ರುಪೀಸ್ ಪೇಮೆಂಟ್ ಮಾಡಿದ್ದಾನೆ. ಈಕ್ವಲ್ಸ್ ಕ್ಯಾಶ್ ಪ್ರೈಸ್ ಬಂದು 96,000. ನೋಡಿ, ಪ್ಲಸ್ ಮಾಡಿದ್ದಾರೆ ಎರಡನ್ನು. 19,200 ಪ್ಲಸ್ 76,800, 96,000 ಆಗುತ್ತೆ. 96,000 ಈಸ್ ಈಕ್ವಲ್ ಟು 96,000. ಅಂದರೆ ಇದು ಪೇಮೆಂಟ್ ಮಾಡಿರೋದು, ಇದು ಕ್ಯಾಶ್ ಪ್ರೈಸು, ಎರಡು ಈಕ್ವಲ್ ಆಗಿದೆ. ಅಂದರೆ ಹೈಯರ್ ಪರ್ಚೇಸಲ್ಲಿ ನಾವು
ಕ್ಯಾಶ್ ಪ್ರೈಸ್ಗಿನ್ನ ಜಾಸ್ತಿ ಪೇಮೆಂಟ್ ಮಾಡಬೇಕಾಗುತ್ತೆ. ಅಂದರೆ ಅರ್ಥ ನಾವಿಲ್ಲಿ ಪೇಮೆಂಟ್ ಮಾಡಿರೋ 76,800 ರುಪೀಸಲ್ಲಿ ಇಂಟ್ರೆಸ್ಟು ಇನ್ಕ್ಲೂಡ್ ಆಗಿಲ್ಲ. ಸೊ ಯೂಸ್ ಇಂಟ್ರೆಸ್ಟ್ ಈಸ್ ನಾಟ್ ಇನ್ಕ್ಲೂಡ್ ಮೆಥಡ್. ನಾಟ್ ಇನ್ಕ್ಲೂಡೆಡ್ ಮೆಥಡ್. ಫೈನ್. ಈಗ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡೋಣ. ಹೇಗೆ ನೋಡಿ, ಫಸ್ಟು ನಾವು ಔಟ್ಸ್ಟ್ಯಾಂಡಿಂಗ್ ಕ್ಯಾಶ್ ಪ್ರೈಸಿಂದ ಸ್ಟಾರ್ಟ್ ಮಾಡಬೇಕಾಗಿ ಬರುತ್ತೆ. ನೋಡೋಣ. ಫಸ್ಟು ಕ್ಯಾಶ್ ಪ್ರೈಸ್ ಎಷ್ಟಿದೆ? 96,000. ಓಕೆ. ಮೈನಸ್ ಡಿ ಪಿ ಎಷ್ಟು? ಅಟ್ 20%, 19,200. ಕ್ಲಿಯರ್? ಸೊ 19,200 ರುಪೀಸ್ ಬಂತು. ಈಗ ಇಲ್ಲಿ ಬ್ಯಾಲೆನ್ಸ್ ಬರೆಯೋಣ. ಬ್ಯಾಲೆನ್ಸ್ ಅಂದರೆ ಅವನು ಅದ್ರ ಪ್ರೈಸ್ನ 19,200 ರುಪೀಸ್ ಮಾತ್ರ ಪೇಮೆಂಟ್, ಇನ್ನು ಮಿಕ್ಕಿದ್ದೆಲ್ಲ ಏನು? ಲೋನು. ಎಷ್ಟು? 76,800. ಈ 76,800ನ 3 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸಲ್ಲಿ ಪೇಮೆಂಟ್ ಮಾಡಿದೆ. ಅಂದರೆ 25,600, 25,600, 25,600 ಪೇಮೆಂಟ್ ಮಾಡಿದ್ದಾನೆ. ನಾವೀಗ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡಬೇಕು. ಈಗ ಫಸ್ಟ್ ಇಯರ್ ಅವ್ನು ಇಂಟ್ರೆಸ್ಟ್ ಪೇಮೆಂಟ್ ಮಾಡೋಕ್ಕೆ ಹೋದಾಗ ಲೋನ್ ಎಷ್ಟು ಬ್ಯಾಲೆನ್ಸ್ ಇತ್ತು? 76,800 ರುಪೀಸ್ ಇತ್ತು. 76,800. ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟು? 10% ಇಂಟ್ರೆಸ್ಟು. ಸೊ ಫಸ್ಟ್ ಇಯರ್ ಅವ್ನು ಪೇಮೆಂಟ್ ಮಾಡೋಕ್ಕೆ ಅಂತ ಹೋದಾಗ ಇಷ್ಟು ಅಮೌಂಟ್ಗೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡಿರ್ತಾನೆ. ಅಂದರೆ ಎಷ್ಟು ಬರುತ್ತೆ? 7,680. ಸೊ 7,680 ರುಪೀಸು ಫಸ್ಟ್ ಇಯರ್ ಇಂಟ್ರೆಸ್ಟ್ ಪೇಮೆಂಟ್ ಮಾಡಿರ್ತಾನೆ. ಸೊ ಈಗ ಫಸ್ಟ್ ಇಯರ್ ನೋಡಿ, ಫಸ್ಟ್ ಇಯರು ಅವನು ಪೇಮೆಂಟ್ ಮಾಡಿರೋಂತಹ ಅಮೌಂಟು 25,600 ಪ್ರಿನ್ಸಿಪಲ್ ಅಮೌಂಟು. ಕ್ಲಿಯರ್? ಪ್ಲಸ್ ಇಂಟ್ರೆಸ್ಟು 7,680. ಅಲ್ಲಿಗೆ ಟೋಟಲ್ ಅವನು ಎಷ್ಟು ಪೇಮೆಂಟ್ ಮಾಡ್ದಂಗೆ ಆಗಿರುತ್ತೆ? 33,280. 33,280 ರುಪೀಸ್ ಪೇಮೆಂಟ್ ಮಾಡಿರ್ತಾನೆ. ಇದು ಫಸ್ಟ್ ಇಯರ್. ಇಲ್ಲೇನು ಮಾಡ್ಬೇಕು ನಾವೀಗ? ಮೈನಸ್ ಫಸ್ಟ್ ಇಯರ್. ಫಸ್ಟ್ ಇಯರ್ನ ಪ್ರಿನ್ಸಿಪಲ್ ಅಮೌಂಟನ್ನ ಮೈನಸ್ ಮಾಡಬೇಕು. ಇದರಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಅಂದರೆ ಯಾವುದು? ಅಂದರೆ ಕ್ಯಾಶ್ ವ್ಯಾಲ್ಯೂ ಅಂತ ಕರಿತೀವಿ. ಕ್ಯಾಶ್ ವ್ಯಾಲ್ಯೂ ಅಂತಂದ್ರೂ ಒಂದೇ, ಪ್ರಿನ್ಸಿಪಲ್ ಅಮೌಂಟ್ ಅಂದ್ರೂ ಒಂದೇ. ಎಷ್ಟದು? 25,600 ರುಪೀಸ್ ಪೇಮೆಂಟ್ ಮಾಡಿರ್ತಾನೆ. ಸೊ 25,600 ಪೇಮೆಂಟ್ ಮಾಡಿದ್ರೆ ಇನ್ನು ಅಲ್ಲಿಗೆ 51,200 ರುಪೀಸ್ ಬ್ಯಾಲೆನ್ಸ್ ಇರುತ್ತೆ. 51,200 ಏನಿದು? ಬ್ಯಾಲೆನ್ಸ್. ಸೊ ಈಗ ಸೆಕೆಂಡ್ ಇಯರ್ ಪೇಮೆಂಟ್ ಮಾಡೋಕ್ಕೆ ಹೋದಾಗ 51,200 ರುಪೀಸ್ಗೆ ಅವನು ಇಂಟ್ರೆಸ್ಟ್ ಪೇಮೆಂಟ್ ಮಾಡಿರ್ತಾನೆ 10%. ಅಲ್ಲಿಗೆ ಎಷ್ಟಾಗುತ್ತೆ? 5,120 ರುಪೀಸ್ ಇಂಟ್ರೆಸ್ಟ್ ಪೇಮೆಂಟ್ ಮಾಡಿರ್ತಾನೆ. ಸೊ ಸೆಕೆಂಡ್ ಇಯರ್ ಅವನು ಪೇಮೆಂಟ್ ಮಾಡಿದ್ದು ಅಗೈನ್ ಸೇಮ್ 25,600 ಪ್ಲಸ್ 5,120 ಇಂಟ್ರೆಸ್ಟ್ ಪೇಮೆಂಟ್ ಮಾಡಿರ್ತಾನೆ. ಸೊ ಅಲ್ಲಿಗೆ ಟೋಟಲು 30,720 ರುಪೀಸ್ ಪೇಮೆಂಟ್ ಮಾಡ್ದಂಗೆ ಆಗಿರುತ್ತೆ. 30,720. ಇಲ್ಲಿ ಅಗೈನ್ ಪ್ರಿನ್ಸಿಪಲ್ ಅಮೌಂಟ್ನ ಮೈನಸ್ ಮಾಡೋಣ. ಸೆಕೆಂಡ್ ಇಯರ್ ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? 25,600. ಸೊ ಮೈನಸ್ ಮಾಡಿದ್ರೆ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು ಬರುತ್ತೆ? ಅಗೈನ್ 25,600 ರುಪೀಸೇ ಬರುತ್ತೆ. ಇದು ಬ್ಯಾಲೆನ್ಸ್. ಸೊ ಥರ್ಡ್ ಇಯರು ಈ 25,600ಗೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡಿರ್ತಾನೆ 10%. ಎಷ್ಟು ಬರುತ್ತೆ ಅಲ್ಗದು? 2,560 ರುಪೀಸ್ ಬಂದಿರುತ್ತೆ. ಕ್ಲಿಯರ್? ಸೊ ಥರ್ಡ್ ಇಯರ್ ಅವನು ಪೇಮೆಂಟ್ ಮಾಡ್ಬೇಕಾದ್ರೆ 25,600 ಪ್ರಿನ್ಸಿಪಲ್ ಅಮೌಂಟು ಪ್ಲಸ್ 2,560 ರುಪೀಸು ಇಂಟ್ರೆಸ್ಟು. ಸೊ ಎರಡನ್ನೂ ಸೇರಿಸಿ 28,160 ರುಪೀಸ್ ಪೇಮೆಂಟ್ ಮಾಡಿರ್ತಾನೆ. 28,160. ಸೊ ಇಲ್ಲಿ ಮೈನಸ್ ಥರ್ಡ್ ಇಯರ್ 25,600. ಅಲ್ಲಿಗೆ ಲೋನ್ ಏನಾಯಿತು? ಬ್ಯಾಲೆನ್ಸ್ ಈಸ್ ಝೀರೋ. ಬ್ಯಾಲೆನ್ಸ್ ಈಸ್ ಝೀರೋ. ಸೊ ಈ ಥರ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಾಗಿ ಬರುತ್ತೆ. ಓವರಾಲ್ ಅಷ್ಟು ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನೆಲ್ಲ ಆಯಿತು ಅಂತ ನೋಡಿ. ಇಲ್ಲಿ ಫಸ್ಟು ನಾವು ಕ್ಯಾಶ್ ಪ್ರೈಸ್ ಕೊಟ್ಟಿದ್ದ, ಕರೆಕ್ಟಾ? ನೋಡಿ, ಕ್ಯಾಶ್ ಪ್ರೈಸ್ ಇದರಲ್ಲಿ 96,000 ರುಪೀಸ್ ಇತ್ತು. ಅದನ್ನು ನಾವು 19,200 ರುಪೀಸ್
ಡೌನ್ ಪೇಮೆಂಟ್ ಮಾಡಿದ್ದ, ಅಂದರೆ 76,800 ರೂಪೀಸ್ ಲೋನ್ ಮಾಡ್ದಂಗಾಗುತ್ತೆ. ಅಂದರೆ ಅಷ್ಟು ನಾನು ಸಾಲ ಮಾಡಿರ್ತೇನೆ ಹೈಯರ್ ವೆಂಡರ್ ಹತ್ರ. ಈ 76,800 ರೂಪೀಸ್ನ 3 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸಲ್ಲಿ ಪೇಮೆಂಟ್ ಮಾಡಿದ್ದಾನೆ ಅಂತ ಹೇಳಿದ್ದಾನೆ. 25,600 ನೆನಪಿರಲಿ, ಈ 25,600 ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿಲ್ಲ. ಸೊ ಇದೇನೇ ಪ್ರಿನ್ಸಿಪಲ್ ಅಮೌಂಟ್ ನೋಡಿ, ಅದಕ್ಕೆ ಎವ್ರಿ ಇಯರ್ ಅದನ್ನು ಮೈನಸ್ ಮಾಡ್ತಾ ಬಂದಿದ್ದೀವಿ. 25,600, 25,600, 25,600 ಈ ಕಾಲಮಲ್ಲಿ ನಾವು ಮೈನಸ್ ಮಾಡೋದು ಬರೀ ಪ್ರಿನ್ಸಿಪಲ್ ಅಮೌಂಟ್ನ, ಅಂದರೆ ಹಸ್ಲನ ಕ್ಯಾಶ್ ವ್ಯಾಲ್ಯೂನ ಮಾತ್ರ ಮೈನಸ್ ಮಾಡ್ತೀವಿ. ಇಲ್ಲಿಗ ಫಸ್ಟ್ ಇಯರ್ ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ಬೇಕಾದ್ರೆ ಔಟ್ಸ್ಟ್ಯಾಂಡಿಂಗ್ ಕ್ಯಾಶ್ ವ್ಯಾಲ್ಯೂ ಮೇಲೆ ಪೇಮೆಂಟ್ ಮಾಡಬೇಕು. ಅವನು ಲೋನ್ ಮಾಡಿದ್ದೆ ಅಥವಾ ಸಾಲ ತಗೊಂಡಿದ್ದೇನೆ 76,800, ಅದರಲ್ಲಿ 10% ಅಂದರೆ 7,680 ರೂಪೀಸ್ನ ಇಂಟ್ರೆಸ್ಟ್ ಪೇಮೆಂಟ್ ಮಾಡಿರ್ತಾನೆ. ಸೊ ನೀವು ಇನ್ಸ್ಟಾಲ್ಮೆಂಟ್ ಮನಿ ಕಾಲಮಲ್ಲಿ ಏನು ಮಾಡಬೇಕು, ಇದು ಅವ್ನು ಕೊಟ್ಟಿರೋಂತಹ ಇನ್ಸ್ಟಾಲ್ಮೆಂಟ್ಗೆ ಇಂಟ್ರೆಸ್ಟ್ನ ಪೇಮೆಂಟ್ ಮಾಡಿ ಬರಬೇಕು. ಅಂದರೆ ಅವನು ಫಸ್ಟ್ ಇಯರು 33,280 ರೂಪೀಸ್ ಪೇಮೆಂಟ್ ಮಾಡಿರ್ತಾನೆ, ಇಂಟ್ರೆಸ್ಟು ಪ್ರಿನ್ಸಿಪಲ್ ಅಮೌಂಟ್ ಎರಡೂ ಸೇರಿ. ನಾವು ಈ ಕಾಲಮಲ್ಲಿ ಮೈನಸ್ ಮಾಡೋದು ಬರೀ 25,000, ಅಂದರೆ ಔಟ್ಸ್ಟ್ಯಾಂಡಿಂಗ್ ಕ್ಯಾಶ್ ವ್ಯಾಲ್ಯೂ ಕಾಲಮಲ್ಲಿ ಮೈನಸ್ ಮಾಡೋದು ಪ್ರಿನ್ಸಿಪಲ್ ಅಮೌಂಟ್ನ, ನೆನಪಲ್ಲಿರಬೇಕು, ಪ್ರಿನ್ಸಿಪಲ್ ಅಮೌಂಟ್ನ ಮೈನಸ್ ಮಾಡ್ತೀವಿ. ಹಾಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ನ ಪೇಮೆಂಟ್ ಮಾಡಾದಮೇಲೆ ಅವನಿಗೆ ಲೋನ್ ಬ್ಯಾಲೆನ್ಸು 51,200 ರೂಪೀಸ್ ಇತ್ತು. ಸೆಕೆಂಡ್ ಇಯರು 51,200 ರೂಪೀಸ್ಗೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡಿರ್ತಾನೆ 10%, 5,120. ಸೊ ಸೆಕೆಂಡ್ ಇಯರ್ ಅವನು 25,600 ಪ್ರಿನ್ಸಿಪಲ್ ಅಮೌಂಟು, 5,120 ಇಂಟ್ರೆಸ್ಟು, ಟೋಟಲು 30,720 ರೂಪೀಸ್ ಪೇಮೆಂಟ್ ಮಾಡಿರ್ತಾನೆ. ಬಟ್ ಅವನಲ್ಲಿ ಕೊಟ್ಟಿರಲ್ಲ, ನಮಗೆ ಬರೀ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿರ್ತಾನೆ, ಅಂದರೆ ಅದರಲ್ಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿಲ್ಲ, ನಾವು ಪ್ಲಸ್ ಮಾಡ್ಬಿಟ್ಟು ಬರೆದ್ವಿ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಪ್ರಿನ್ಸಿಪಲ್ ಅಮೌಂಟ್ ನೋಡಿ 51,200ಗೆ ಇಂಟ್ರೆಸ್ಟ್ ಪೇಮೆಂಟು, ಸೆಕೆಂಡ್ ಪ್ರಿನ್ಸಿಪಲ್ ಅಮೌಂಟು ಬಂದಿರೋದು 25,600. ನಾವಿಲ್ಲಿ ಯಾವಾಗಲೂ ಪ್ರಿನ್ಸಿಪಲ್ ಅಮೌಂಟ್ನ ಮೈನಸ್ ಮಾಡಬೇಕು. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ನ ಪೇಮೆಂಟ್ ಮಾಡಾದಮೇಲೆ ಅವನ ಲೋನ್ ಬ್ಯಾಲೆನ್ಸು 25,600 ರೂಪೀಸ್ ಇತ್ತು. ಸೊ ಥರ್ಡ್ ಇಯರಲ್ಲಿ ಅವನು ಇದಕ್ಕೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡಿರ್ತಾನೆ. 25,600ಗೆ 10% ಅಂದರೆ 2,560. ಅವ್ನು ಪೇಮೆಂಟ್ ಮಾಡಿರೋದು 25,600, 2,560 ಇಂಟ್ರೆಸ್ಟು, ಟೋಟಲು 28,160 ರೂಪೀಸ್ ಪೇಮೆಂಟ್ ಮಾಡಿರ್ತಾನೆ. ದ ಸೇಮ್ ಟೈಮ್ ನಾವಿಲ್ಲಿ ಪ್ರಿನ್ಸಿಪಲ್ ಅಮೌಂಟ್ನ ಮೈನಸ್ ಮಾಡ್ತೀವಿ 25,600. ಸೊ ಆ ಇಯರ್ ಲೋನ್ ಬ್ಯಾಲೆನ್ಸ್ ಇದ್ದದ್ದು 25,600, ಪ್ರಿನ್ಸಿಪಲ್ ಅಮೌಂಟು 25,600 ಪೇಮೆಂಟ್ ಮಾಡ್ದ, ಅಲ್ಲಿಗೆ ಬ್ಯಾಲೆನ್ಸ್ ಈಸ್ 0. ಇದು ಇಂಟ್ರೆಸ್ಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಮೆಥಡು. ಇನ್ಕ್ಲೂಡೆಡ್ ಮೆಥಡಲ್ಲಿ ಏನಾಗಿರುತ್ತೆ, ಸಿಂಪಲ್ಲು, ಇಲ್ಲಿರೋಂತಹ ಅಮೌಂಟಲ್ಲಿ ಇಂಟ್ರೆಸ್ಟು ಇನ್ಕ್ಲೂಡ್ ಆಗಿರುತ್ತೆ, ಮೈನಸ್ ಮಾಡಿ ನಾವು ಇದನ್ನೆಲ್ಲಿ ಬರೀಬೇಕಷ್ಟೇ, ರಿಮೈನಿಂಗ್ ಥಿಂಗ್ಸ್ ಎಲ್ಲ ಸೇಮ್ ಇರುತ್ತೆ. ಕ್ಲಿಯರ್? ಸೊ ಇದು ಇಂಟ್ರೆಸ್ಟ್ ಈಸ್ ನಾಟ್ ಇನ್ಕ್ಲೂಡ್ ಮೆಥಡಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಮೆಸೇಜ್ ಮಾಡಿ, ಮೀನ್ಸ್ ಕಮೆಂಟ್ ಮಾಡಿ, ನಿಮ್ಮೆಲ್ಲ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ವಿಲ್ ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ. Thank you.